ರಾಜ್ಯದ ವಿವಿಧೆಡೆಯೂ ಕೂಡ ಸಿಗ್ತಾ ಇಲ್ಲ ಅನ್ನಭಾಗ್ಯದ ಅಕ್ಕಿ. ಜುಲೈನ ಅರ್ಧ ತಿಂಗಳು ಕಳೆದಿದೆ, ಆದರೂ ಕೂಡ ಫಲಾನುಭವಿಗಳ ಕೈ ಸೇರ್ತಿಲ್ಲ ಅಕ್ಕಿ. ಅಕ್ಕಿ ಸರಬರಾಜಾಗದ ಕಾರಣ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಚಿಕ್ಕೋಡಿ ವ್ಯಾಪ್ತಿಯ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಜನಸಾಮಾನ್ಯರು ಪರದಾಟವನ್ನು ನಡೆಸಿದ್ದಾರೆ. ಚಿಕ್ಕೋಡಿಯಲ್ಲೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಈ ರಿಯಾಲಿಟಿ ಚೆಕ್ನಲ್ಲಿ ಪಡಿತರ ಅಂಗಡಿ ಕ್ಲೋಸ್ ಆಗಿರೋದು ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತಿನಲ್ಲಿ ಬ್ಯುಸಿ ಆಗಿದ್ದರೆ, ಮತ್ತೊಂದು ಕಡೆ ಇತ್ತ ಬಡ ಏನು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಪರದಾಡ್ತಾ ಇರುವಂಥದ್ದು. ಜುಲೈ 17 ಕಳೆದರೂ ಕೂಡ ಇದುವರೆಗೂ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ಬೋದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ನ್ಯಾಯಬೆಲೆ ಅಂಗಡಿ ಬಂದ್ ಆಗಿರುವಂಥದ್ದು. ಏನು ಅಧಿಕಾರಿಗಳು ಹೇಳುವ ಪ್ರಕಾರ ಒಂದು ಕಡೆ ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡೋದರಲ್ಲಿ ವಿಳಂಬ ಧೋರಣೆ ಅನುಸರಿಸ್ತಾ ಇದೆ. ಹೀಗಾಗಿ ಇದುವರೆಗೂ ಕೂಡ ಅಕ್ಕಿಯ ವಿತರಣೆ ಆಗಿಲ್ಲ ಎನ್ನುವ ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ತಮ್ಮ ಪಾಲಿನ ಅಕ್ಕಿ ಹಾಗೂ ಜೋಳದ ವಿತರಣೆ ಮಾಡಲಾಗಿದೆ. ಆದರೆ ರಾಜ್ಯ ಸರ್ಕಾರ ಹಣ ಸಂದಾಯ ಮಾಡದ ಕಾರಣ ಇದುವರೆಗೂ ಕೂಡ ಬಡವರಿಗೆ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇಲ್ಲ. ಮತ್ತೊಂದು ಕಡೆ ದಿನನಿತ್ಯ ಸಾರ್ವಜನಿಕರು ಪರದಾಡ್ತಾ ಇರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ಏನು ಅಂಗಡಿಗೆ ಬೀಗವನ್ನು ಹಾಕಿರುವಂಥದ್ದು, ದಿನನಿತ್ಯ ಅಂಗಡಿಗಳಿಗೆ ಬಂದು ಪರದಾಡ್ತಾ ಇರುವಂಥದ್ದು. ಪ್ರಮುಖವಾಗಿ 10ನೇ ತಾರೀಕಿನಿಂದ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಇದುವರೆಗೂ ಕೂಡ ವಿತರಣೆ ಮಾಡಲಾಗ್ತಾ ಇಲ್ಲ. ಹೀಗಾಗಿ ಒಂದು ರೀತಿಯಾದಂಥ ಆಕ್ರೋಶವನ್ನು ಸಾರ್ವಜನಿಕರು ಹೊರಹಾಕ್ತಾ ಇದ್ದಾರೆ. ಎಲ್ಲರೂ ಸಾರ್ವಜನಿಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಯಾಕೆ ವಿಳಂಬ ಆಗಿದೆ? ಏನು ದಿನನಿತ್ಯ ಪರದಾಡ್ತಾ ಇದ್ರೆ? ಸರ್, ಪ್ರತಿ ತಿಂಗಳ 10 ತಾರೀಕು ರೇಷನ್ ಕೊಡೋಕೆ ಚಾಲು ಮಾಡ್ತೀವಿ. ಈ ತಿಂಗಳ 17 ತಾರೀಕು ಆದ್ರೂ ಇನ್ನಷ್ಟು ತನಕ ರೇಷನ್ ಕೊಡೋನಿಲ್ಲ. ನಾವು ಬಂದು ಹೊಳ್ಳಿ ಹೋಗೋದಾಗದೈತಿ. ಯಾಕಂದ್ರೆ ರೇಷನ್ ಬಂದಿಲ್ಲ. ಯಾಕೆ ರೇಷನ್ ಅಂಗಡಿಗಳು ಕೀಲಿ ಹಾಕಿದಾರೆ. ರೇಷನ್ ಅಂಗಡಿ ಕೀಲಿ ಯಾಕೆ ಹಾಕಿದಾರೆ ಅಂದ್ರೆ ಅವ್ರಿಗಿನ್ನ ರೇಷನ್ ಬಂದಿಲ್ಲ. ಅಧಿಕಾರಿಗಳು ಯಾರು ಬಂದಿಲ್ಲ. ಅಧಿಕಾರಿಗಳು ಬಂದು ಅವ್ರಿಗೆ ಪಾಪ ಏನಾರ ಹೇಳಿ ಅವ್ರು ರೇಷನ್ ಅಂಗಡಿ ಅವ್ರು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಮಾಡುತ್ತೆ ಅನಿಸ್ತಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ತನ್ನ ಪಾಲನೆ ಕೊಟ್ಟೈತಿ, ರಾಜ್ಯ ಸರ್ಕಾರ ಏನೋ ಹಣ ಸಂದಾಯ ಮಾಡಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ರಾಜ್ಯ ನೀವು ಹೇಳಕತ್ತೀರಿ ಕೇಂದ್ರ ಸರ್ಕಾರ ಕೊಟ್ಟೈತೆ ಅಂತೇಳಿ. ನಾವು ಇನ್ನೂ ಹೇಳಾನಿಲ್ಲ. ಯಾಕಂದ್ರೆ ನಮ್ಮ ಕೈಗಿನ ಬಂದು ಹತ್ತಿಲ್ಲ. ನಮಗೆ ಬಂದು ಹತ್ತಿದ ನಂತರ ನಾವು ಕೇಂದ್ರ ಕೊಟ್ಟೈತಿ, ರಾಜ್ಯ ಕೊಟ್ಟೈತಿ ಅಂತ ಹೇಳಬೇಕು. ಈಗ ನಾವು ಏನು ಹೇಳೋರ, ಇಬ್ಬರು ಕೊಟ್ಟಿಲ್ಲ ಅಂತ ಹೇಳೋರು. ನಮ್ಮ ರೇಷನ್ ಬಂದಿಲ್ಲ. ರೇಷನ್ ಯಾವುದೂ ಬಂದಿಲ್ಲ. ಕೇಂದ್ರದ್ದು ಬಂದಿಲ್ಲ, ರಾಜ್ಯದ್ದು ಬಂದಿಲ್ಲ. ನಮ್ಮ ಕೈಗೆ ರೇಷನ್ ಅಂಗಡಿ ಬಂದಿದ್ದಾಗ ನಿಮ್ಗೆ ಯಾರು ರೇಷನ್ ಕೊಡೋರ? ಕೇಂದ್ರದ್ದು ಕೊಡೋದಿಲ್ಲ, ರಾಜ್ಯದ್ದು ಕೊಡೋದಿಲ್ಲ. ಇದು ಏನು ಸಾರ್ವಜನಿಕರ ಆಕ್ರೋಶದ ಮಾತುಗಳಾದರೆ, ಇಲ್ಲಿ ಪಡಿತರ ಅಂಗಡಿಯ ಮಾಲೀಕರು ಕೂಡ ಬಂದಿದ್ದಾರೆ ಅಂಗಡಿಯನ್ನು ತೆಗೆಯಲು. ಆದರೆ ಯಾವುದೇ ದಾಸ್ತಾನು ಇಲ್ಲ. ಅವರನ್ನು ಕೂಡ ಮಾತಾಡ್ಸೋಣ. ಸರ್, ಯಾಕೆ ವಿಳಂಬ ಆಗ್ತಾ ಇದೆ? ನೀವು ಇದುವರೆಗೂ 10ನೇ ತಾರೀಕಿನಿಂದ ಆರಂಭ ಮಾಡ್ತಾ ಇದ್ರಿ, ಈ ಬಾರಿ ವಿಳಂಬ ಆಗಿದೆ. ನಾವು 10 ತಾರೀಕಂತೂ ರೇಷನ್ ತಿಂಗಳ ಚಾಲು ಆಗ್ತೈತೆ ರೀ. ಈ ಸಲ ಜರ ವಿಳಂಬ ಆಗೈತಿ. ಅದು ಏನೋ ಆರ್ವೋ ಇನ್ನೂ ಬಂದಿಲ್ಲತ್ತರಿ. ಈಗ ಸದ್ಯ ನಾಳೆ ಸೋಮವಾರ ಮಂಗಳವಾರ ಕೊಡ್ತೀವಂತ ಹೇಳೋದಾರು ಗೋಡೌನ್ ಮ್ಯಾನೇಜರ್ಗಳ. ಸರ್, ದಿನನಿತ್ಯ ಪರದಾಡ್ತಾ ಇದ್ದಾರೆ ಸಾರ್ವಜನಿಕರು ಆಗಮಿಸಿ. ಅವ್ರಿಗೆ ಏನು ಕನ್ವಿನ್ಸ್ ಮಾಡ್ತೀವಿ? ದಿನನಿತ್ಯ ಬರ್ತೈತಿ ಅಂತ ಹೇಳದೇವು ರೀ. ಇನ್ನೊಂದು 2 ದಿವಸ ಬರ್ತೈತಿ ಬರ್ಲಿಕ್ಕೆ ತಡ ಆಗೈತಿ. ಆದರೆ ಈಗ ಇವತ್ತು ಜೋಳ ಐತಿ, ಜೋಳ ಕಳಿಸಿದಾರೆ ರೀ. ಇನ್ನು ಅಕ್ಕಿ 2-3 ದಿವ್ಸನಾಗ ಅಕ್ಕಿ ಕೊಡ್ತೇವತ್ಲಿ ಹೇಳೋದಾರು. ಅಷ್ಟು ಅಂಗಡಿ ಮಾಲೀಕರ ಮಾತು. ಇನ್ನೂ 2-3 ದಿನಗಳಲ್ಲಿ ಪಡಿತರ ಬರುತ್ತೆ ಅನ್ನೋ ಮಾತುಗಳನ್ನು ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಅಕ್ಕಿ ಸಿಗದೆ ಸಾರ್ವಜನಿಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ರಾಜ್ಯ ಸರ್ಕಾರವೇನೋ ಪಂಚ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಿದೆ. ಪರಿಷ್ಕರಣೆಗೂ ಕೂಡ ಕೈ ಹಾಕಿದೆ. ಅದೇ ಗ್ಯಾರಂಟಿಗಳಲ್ಲಿ ಒಂದು ಅನ್ನಭಾಗ್ಯ ಯೋಜನೆ. ಬಟ್ ಈಗ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನು ರಿಲೀಸ್ ಮಾಡಿಲ್ಲ. ಅಕ್ಕಿ ರಿಲೀಸ್ ಮಾಡದೇ ಇರುವಂತಹ ಕಾರಣ ಫಲಾನುಭವಿಗಳು ಅಕ್ಕಿ ಸಿಗದೇನೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಇದೇ ಅನ್ನಭಾಗ್ಯದ ಅಕ್ಕಿಯನ್ನು ನೆಚ್ಚಿಕೊಂಡು ಜನಜೀವನ ನಡೆಸ್ತಾ ಇದ್ದಾರೆ. ಈಗ 1 ತಿಂಗಳು ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಯಿತು ಅಂದರೆ ಅವರೆಲ್ಲ ಏನು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ. ಬಟ್ ಇದಕ್ಕೆ ಉತ್ತರ ಕೊಡಬೇಕಾದವರು ಆಹಾರ ಸಚಿವರು. ಬಟ್ ಇಲ್ಲಿಯವರೆಗೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ.